ದಿನಕ್ಕೆ ಸುಂದರವಾದ ಆರಂಭ ಬೇಕು. ಬನ್ನಿ ನನ್ನ ಮಾರ್ನಿಂಗ್ ರೂಟೀನ್ ಶುರು ಮಾಡೋಣ. ಮೊದಲು ನಾನು ವರ್ಕೌಟ್ ಮಾಡ್ತೀನಿ. ನಿಜ ಹೇಳಬೇಕಂದ್ರೆ ಈಗ ವರ್ಕೌಟ್ ನನ್ನ ಡೈಲಿ ಲೈಫ್ನ ಒಂದು ಪಾರ್ಟ್ ಆಗಿಬಿಟ್ಟಿದೆ. ಒಂದು ದಿನ ಮಿಸ್ ಆದರೂ ಕೂಡ ಏನೂ ಸರಿ ಇಲ್ಲ ಅನ್ನೋ ಫೀಲಿಂಗ್ ಬರುತ್ತೆ. ಮದುವೆ ಆದಮೇಲೆ ನಾನು ಕೂಡ ಸ್ವಲ್ಪ ದಪ್ಪ ಆಗಿದ್ದೆ, ಅದಕ್ಕೆ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಈಗ ವೆಯ್ಟ್ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಮಾತ್ರ ಅಲ್ಲ ವರ್ಕೌಟ್ ಮಾಡ್ತಿರೋದು, ಬಾಡಿ ಲೈಟ್ ಆಗಿರೋಕ್ಕೆ, ಆ್ಯಕ್ಟಿವ್ ಆಗಿರೋಕ್ಕೆ ಮತ್ತು ದಿನಪೂರ್ತಿ ಫ್ರೆಶ್ ಆಗೋಕ್ಕೆ ಕೂಡ ವರ್ಕೌಟ್ ಮಾಡ್ತಾ ಇದ್ದೀನಿ. ಎಷ್ಟು ಬ್ಯುಸಿ ಇದ್ರೂ ಕೂಡ ವರ್ಕೌಟ್ ಮಾತ್ರ ಮಿಸ್ ಮಾಡಲ್ಲ. ಅಯ್ಯೋ, ವರ್ಕೌಟ್, ಮನೆ ಕೆಲಸ, ಕ್ಲೀನಿಂಗ್, ಫ್ರೆಶ್ ಅಪ್, ಪೂಜೆ, ಹೀಗೆ ಒಂದೊಂದೇ ಕೆಲಸ ಮಾಡ್ತಿದ್ರೆ ಬೆಳಿಗ್ಗೆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇವತ್ತು ದೇವಸ್ಥಾನಕ್ಕೆ ಕೂಡ ಹೋಗಬೇಕು, ಬಿಸಿ ಮಾರ್ನಿಂಗ್. ಆದರೂ ಇಂಥ ದಿನಗಳು ತುಂಬ ಇಷ್ಟ ಆಗುತ್ತೆ. ನಾವಿರೋ ಪಕ್ಕದ ಸೈಟಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರೋದ್ರಿಂದ ಮತ್ತು ಮೇಲ್ಗಡೆ ಓನರ್ ಅವರು ಇರೋದು, ಅಲ್ಲಿ ಕೂಡ ಏನೋ ವರ್ಕ್ ಮಾಡಿಸ್ತಾ ಇದ್ದಾರೆ. ಅದರಿಂದ ತುಂಬಾ ಧೂಳು, ಎಷ್ಟು ತೊಳೆದ್ರೂ ಮತ್ತೆ ಧೂಳಾಗ್ತಾ ಇರುತ್ತೆ. ಮತ್ತು ಸಂಜೆ ಕೂಡ ಅಷ್ಟೇ ನೀರು ಹಾಕಬೇಕು ಇಲ್ಲಿ. ನನಗಂತೂ ಗಿಡಗಳಂದರೆ ತುಂಬಾ ಇಷ್ಟ. ಊರಿಗೋಗಿ ನಾನು ಸ್ವಲ್ಪ ಪಾಟ್ಗಳೆಲ್ಲ ತಂದು ಇಟ್ಕೊಂಡಿದ್ದೆ. ಮತ್ತು ಊರಿಗೋಗಿ ಬರೋಷ್ಟರೊಳಗೆ ಎಲ್ಲ ಸತ್ತೋಗಿತ್ತು. ತುಳಸಿ ಗಿಡ ಅಷ್ಟೇ ಸತ್ತೋಗಿತ್ತು. ಅದಕ್ಕೆ ನಾನು ನರ್ಸರಿಗೆ ಹೋಗಿ ಅವ್ರ ಜೊತೆನೇ ಗಿಡ ಹಾಕಿಸ್ದೆ. ಅದಕ್ಕೆ ಬುಟ್ಟಿಗೆ ಅದ್ರ ಮೇಲಿಂದ ಚೆನ್ನಾಗಿ ಬಂತು. ಮತ್ತು ಗೊಬ್ಬರ ಕೊಟ್ಟರು ಅದನ್ನು 15 ಡೇಸ್ಗೆ ಒನ್ಸು ನಾನು ಹಾಕ್ತಾಯಿದ್ದೀನಿ. ಚೆನ್ನಾಗಿದೆ. ನಾನು ಲೇಟ್ ಆಯಿತು ಅಂತ ಟೆಂಪಲಿಗೆ ಹೋಗ್ತಾ ಇದ್ದೀವಿ ನಾವಿಬ್ಬರು ಕೂಡ. ಈ ಟೆಂಪಲ್ ಒಳಗಡೆ ಫೋನ್ನ ಯೂಸ್ ಮಾಡೋ ಹಾಗಿಲ್ಲ, ಯಾವುದೇ ವೀಡಿಯೋನು ತೆಗಿಯೋ. ಇವಾಗ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಪೂಜೆ ಎಲ್ಲ ಆಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸಡನ್ನಾಗಿ ಒಂದು ಆಟ ಮುಂದೆ ಬಂದ್ಬಿಡ್ತು. ಕಮ್ಮಿ ಆಗೋಯ್ತು. ಅವರು ರಾಂಗ್ ರೂಟಲ್ಲಿ ಬರ್ತಾಯಿದ್ರು. ಸೊ ಆ ಕಡೆ ಈ ಕಡೆ ನೋಡಿ ಬರಬೇಕಲ್ವ, ಅವ್ರು ಹಂಗೆ ಬಂದುಬಿಟ್ರು. ಇವಾಗ ಮನೆಗೆ ಬಂದೆ. ಇನ್ನು ಮನೆಗೆ ಬಂದು ತಿಂಡಿ ವಿಷಯಕ್ಕೆ ಅಂತ ಬಂದರೆ, ನಿನ್ನೆ ನಾನು ನೀರು ದೋಸೆಗೆ ಅಂತ ಅಕ್ಕಿನ ನೆನೆ ಹಾಕಿದ್ದೆ. ಸೊ ನೀರು ದೋಸೆ ಮತ್ತು ಕಾಯಿ ಚಟ್ನಿ ಮಾಡೋಣ ಅಂತ, ರೆಡ್ ಕಲರ್ ಬರುತ್ತಲ್ಲ, ಸೊ ಕಾಯಿ ಚಟ್ನಿ ಮತ್ತು ನೀರು ದೋಸೆ ಸೂಪರ್ ಕಾಂಬಿನೇಷನ್. ನೀರು ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ಇದಾಗಿತ್ತು ನನ್ನ ಶುಕ್ರವಾರದ ಮಾರ್ನಿಂಗ್ ವ್ಲಾಗ್. ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.